ಸಣ್ಣಪುಟ್ಟ ಗೊಂದಲ ಹೊರತುಪಡಿಸಿ ಈ ಬಾರಿಯ ಲೋಕಸಭೆ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು ಇದಕ್ಕೆ ಕಾರಣರಾದ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದ ಕ್ಷೇತ್ರದ ಮತದಾರರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಧನ್ಯವಾದ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕಾಂಗ್ರೆಸ್ ಗೆಲ್ಲಿಸಬೇಕು ಎಂದು ನಮ್ಮ ನಾಯಕರು ಸೂಚನೆ ನೀಡಿದ್ದರು. ಅದರಂತೆ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ನಾವು ಸಮರ್ಥವಾಗಿ ಚುನಾವಣೆ ಮಾಡಿದ್ದೇವೆ. ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆ ರೀತಿಯ ಮತದಾನ ಆಗಿದೆ. ಈ ಅಂಕಿಅಂಶ ನೋಡಿದ್ರೆ ಕಾಂಗ್ರೆಸ್ ಗೆಲ್ಲುವ ಎಲ್ಲಾ ಲಕ್ಷಣ ಇದೆ. 30 ರಿಂದ 50 ಸಾವಿರ ಲೀಡ್ನಲ್ಲಿ ನಾವು ಗೆಲ್ಲುತ್ತೇವೆ. ನಮ್ಮ ಸರ್ಕಾರದ ಗ್ಯಾರಂಟಿ ಅಭ್ಯರ್ಥಿಯ ಸರಳತೆಯ ಗೆಲುವಿಗೆ ಪೂರಕ ಆಗಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮಗೆ ಮುನ್ನಡೆ ಸಿಗಲಿದೆ ಎಂಬ ಅಭಿಪ್ರಾಯ ಸಿಕ್ಕಿದೆ. ಆ ದೃಢವಾದ ನಂಬಿಕೆ ನಮಗಿದೆ. ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಇದಾಗದೆ ನಿಷ್ಕಲ್ಮಶವಾಗಿ ಏನಿದೆಯೋ ಅದನ್ನು ಇವತ್ತು ಜನಗಳಿಗೆ ತಿಳಿಸಿದ್ದಾರೆ ಅಂತಕ್ಕಂಥ ಭಾವನೆನ ನಾನು ಜಿಲ್ಲಾಧ್ಯಕ್ಷನಾಗಿ ತಿಳಿಸ್ತಾ ಇದ್ದೇನೆ. ಹಾಗೂ ನಮಗೆ ವರಿಷ್ಠರು ಏನು ಒಂದು ಸಲಹೆ ಕೊಟ್ಟಿದ್ದರು ಅಂದರೆ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಭಾಳ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಚುನಾವಣೆನ ಮಾಡಬೇಕು, ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಹಾಗಾಗಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಸೋತ ಅಭ್ಯರ್ಥಿಗಳಿರ್ಬೋದು, ಮುಖಂಡರುಗಳಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ನಮ್ಮ ಹಿರಿಯ ನಾಯಕರಾದಂಥ ಜವರೇಗೌಡರು, ಪುಟ್ಟೇಗೌಡರು ಸಮೇತವಾಗಿ ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ 2024 ಲೋಕಸಭಾ ಚುನಾವಣೆಯನ್ನು ಭಾಳ ಸಮರ್ಥವಾಗಿ ಕೆಲಸ ಮಾಡಿದ್ದೇವೆ. ಹಾಗೂ ಈ ಹಾಸನ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ, ಕೆಬಿಪಾಳ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ನಡೆಸಿರುವ ಹಲ್ಲೆ ಖಂಡನೀಯ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮಾಡಿದ ನಂತರ ಕೊಟ್ಟಂಥ ವರದಿ ಆಧಾರದ ಮೇಲೆ ಫ್ರ್ಯಾಕ್ಚರ್, ಹೆಡ್ ಇಂಜುರಿ ಆಗಿ ಫ್ರ್ಯಾಕ್ಚರ್ ಇರೋದ್ರಿಂದ ಮತ್ತು ಬ್ಲೀಡಿಂಗ್ ಆಗಿರೋದ್ರಿಂದ ಪಾಸಿಬಿಲಿಟಿ ಆಫ್ ಕ್ಲಾಟ್, ಬ್ಲಡ್ಡು ಎಪ್ಪುಕಟ್ಟೋ ಸಾಧ್ಯತೆ ಇದೆ. ಹಾಗಾಗಿ ಶಿಫ್ಟ್ ಮಾಡೋದು ಉತ್ತಮ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆ ಪ್ರಕಾರ ಕೂಡಲೇ SP ಅವರು DIG ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ವೈದ್ಯರ ಸಲಹೆ ಮೇರೆಗೆ ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಘಟನೆ ಹಿನ್ನೆಲೆಯನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಅವರು ಆ ಕೆಬಿಪಾಳ್ಯ ಅನ್ನೋ ಗ್ರಾಮಕ್ಕೆ ಬರ್ತಾರೆ. ಸಂಜೆ 4:45 ಗಂಟೆ ಸುಮಾರಿನಲ್ಲಿ ಅವರಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಅನುಪಮ ಅವರು ಆ ಗ್ರಾಮಕ್ಕೆ ಬರಬಾರ್ದು ಅಂತೇಳಿ JDS ಮುಖಂಡರುಗಳು ತಡೀತಾರೆ. ಯಾಕೆ ತಡೀತಾ ಇದ್ದಾರೆ ನಮ್ಮ ಇವ್ರು ಬರಲಿಕ್ಕೆ ಅಂತೇಳಿ ನಮ್ಮ ಅಭ್ಯರ್ಥಿ, ನಮ್ಮ ಪಕ್ಷದ ಫಾಲೋವರ್ಸ್ಗಳು ಪ್ರಶ್ನೆ ಮಾಡ್ತಾರೆ. ಒಬ್ರಿಗೊಬ್ರಿಗೆ ಒಂದು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಅನುಪಮ ಅವರು ಅಲ್ಲಿಂದ ಹೊರಡ್ತಾರೆ, ಏನೂ ಆಗಲ್ಲ ಗಲಾಟೆ ಅಂತ. ತದನಂತರದಲ್ಲಿ JDS ಪಕ್ಷದ ಏನು ಫಾಲೋವರ್ಸ್ಗಳಿದ್ದರು ಅವರು ಏಕಾಏಕಿ ರಾಡ್ನಿಂದ ಹಲ್ಲೆ ಮಾಡಿ ಹೆಡ್ ಇಂಜುರಿ ಮಾಡಿದ್ದಾರೆ. ಸುಮಾರು 4 ಜನಕ್ಕೆ ಗಾಯ ಆಗಿದೆ. 4 ಜನ ಗಾಯಾಳುಗಳ ಪೈಕಿ ಒಬ್ಬನಿಗೆ ಹೆಡ್ ಇಂಜುರಿ ಆಗಿರ್ತಕ್ಕಂಥವ್ರು ಈಗಾಗಲೇ ಹೇಳಿದಾಗೆ ನಿಮ್ಹಾನ್ಸ್ಗೆ ಶಿಫ್ಟ್ ಆಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಸಭೆ ಮಾಜಿ ಸದಸ್ಯ HK ಜವರೇಗೌಡ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ತಾರಾ ಚಂದನ್, ಮುಖಂಡರಾದ ಅಶೋಕ್, ಚಂದ್ರಶೇಖರ್ ಇದ್ದರು.